ನಮ್ಮ ಚಾನಲ್ಗೆ ಸ್ವಾಗತ. ನೀವು ನೋಡುತ್ತಿರೋದು MBR ಅಗ್ರಿಕಲ್ಚರ್. ಇವತ್ತೊಂದು ಗೋಶಾಲೆಗೆ ಬಂದಿದ್ದೆವು. ಆ ಗೋಶಾಲದಲ್ಲಿ ಹಾಲಿನ ಪ್ರಾಡಕ್ಟ್ ಏನೇನವ ಆ ಥರ ಮತ್ತು ಬೇರೆ ಪ್ರಾಡಕ್ಟ್ ಕೂಡ ಮಾಡಕತ್ತಿದ್ದಾರೆ. ಏನೇನು ಮಾಡ್ತಿದ್ದಾರೋ ಒಂದ್ಸಲ ನೋಡೋಣ ಬನ್ನಿ. ನಿಮ್ಮ ಪರಿಚಯ ಹೇಳಿ. ನಮಸ್ಕಾರ ರೀ, ಲಕ್ಷ್ಮೀ ಬಸವಣ್ಣ ಸಿರಮಗೊಂಡ್ ಅಂತ ಹೇಳ್ರಿ, ಬಬ್ಲೇಶ್ವರದವ್ರಿ. ನಾವು ಬಿಜಾಪುರ ಜಿಲ್ಲೆ ಬಬ್ಲೇಶ್ವರ. ಹಸು ಸಾಕಾಣಿಕೆ ಎಷ್ಟು ವರ್ಷದಿಂದ ಮಾಡುತ್ತೀರಿ? 8 ವರ್ಷ ಆಗ್ತದೆ ಸರ್. 8 ವರ್ಷ. ಇದ್ರಾಗ ಹಾಲು ಕೊಡೋವು ಎಷ್ಟವ ರೀ? ಈ ಸದ್ಯಕ್ಕೆ ಒಂದು ಹಾಲು ಕೊಡ್ತೈತೆ ರೀ. ಉಳ್ಕಿದೆಲ್ಲ ಇದು ಅದಾವ್ರಿ, ಈಗ ಪ್ರೆಗ್ನೆಂಟ್ ಅದಾವ್ರಿ. ಈ ಏನು ಹಸುಗಳು ಅಂತಾರೆ ಇವಕ್ಕೆ? ಇವು ಹಾಂ ರೀ, ದೇಶಿ ಹಸುಗಳ್ರಿ ಟೋಟಲ್ನಾಗ. ಅದ್ರೊಳಗೆ ಇವು ನಮ್ಮ ಕಡೆದು ಕಿಲಾರಿ ತಳಿ ರೀ, ಅವು ಗುಜರಾತ್ ತಳಿ ರೀ. ಅದು ಕಾಂಗ್ರೆಸ್ ಒಂದು ಬರ್ತೈತಿ ರೀ, ಗೀರ್ ಒಂದು ಬರ್ತೈತಿ. ಗೀರ್ ಅಂತ ಹೇಳಿ. ಹಾಂ ರೀ, ಇವೆರಡು ಕಿಲಾರಿ ರೀ. ಇದು ಕಾಂಗ್ರೆಸ್ ರೀ. ಇದು ಆಮ್ಯಾಗ ಇದು ಗೀರ್ ರೀ. ಅದು ಕರ, ಅದು ಕಿಲಾರಿನ ರೀ. ಅದು ಇದು ನೀವು ಡೈರಿ ಫಾರ್ಮ್ ಮಾಡ್ಬೇಕಂಬುದು ಮೇನ್ ಉದ್ದೇಶ ಏನ್ರಿ ಸರ್? ನಾ ಇನ್ನೊಂದು ಹೇಳ್ಬೇಕಂದ್ರೆ, ನಾವು ಡೈರಿ ಅಥವಾ ಹಾಲು ಮಾರ್ಬೇಕಂತ ಮಾಡಿದವ್ರಲ್ಲ, ಆಕಳ ಮಹತ್ವ ಏನನ್ನು ತಿಳ್ಕೊಳಕ್ ಮಾಡಿದವ್ರು. ಹೇಳ್ರಿ ಮೇಡಮ್, ಏನೇನು ಮಹತ್ವ ಅದ? ಅವು ಹೇಳ್ಕೊತ ಹೋದ್ರೆ ಒಂದ್ ದಿನ ಸಾಲಂಗಿಲ್ರಿ ಅದಕ್ಕೆ. ಹಾ ರೀ, ಸಣ್ಣದಾಗಿ ನನಗೆ ತಿರೋದಷ್ಟು ಇದ್ರಕ್ಕಿಂತ ಜಾಸ್ತಿ ಹೇಳೋರು ಅದಾರ್ರಿ. ಈ ಸದ್ಯಕ್ಕೆ ಹೇಳ್ಬೇಕಂದ್ರ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವ್ರು ಅದಾರಲ್ರಿ, ಅವ್ರಷ್ಟು ಜ್ಞಾನ ಪಡ್ಕೊಂಡವ್ರು ಯಾರು ಇಲ್ಲ ಕೃಷಿ ಮತ್ತು ಗೋವಿನ ಬಗ್ಗೆ. ಹಂಗಾಗಿ ನಾವು ಅವ್ರ ಫಾಲೋವರ್ಸ್ ರೀ. ಅವ್ರು ಏನು ಹೇಳಿದ್ರಲ್ಲ ಅದನ್ನ ನೋಡ್ಕೋತ ವಿಡಿಯೋ ನೋಡ್ಕೋತಾನೆ ಇದನ್ನೆಲ್ಲ ಮಾಡತ್ತಿದ್ವಿ. ಮಕ್ಕಳಿಗೆ ಹಾಲು ಕುಡ್ಸೋಣ ಅನ್ನೋ ಉದ್ದೇಶಕ್ಕೆ ಆಕಳ ತಂದವ್ರು ನಾವು. ಅದು ಬರೀ ಹಾಲು ಕೊಟ್ಟು ಹಿಂಡ್ಕೊಳಾಗ ಹಾಲು ಹಿಂಡಿದೀವಿ. ಹಿಂಡಲ್ದಾಗ ಏನು ಮಾಡೋದು ಹಂಗೆ ಅವ್ರು ಮತ್ತೆ ಅದಕ್ಕೆ ಏನು ಮಾಡ್ಬೇಕು ಪರ್ಯಾಯ ಹೇಳ್ತಿದ್ರಿ ಅವ್ರು, ಯೂಟ್ಯೂಬ್ನಾಗ ಹೇಳ್ತಿದ್ರು. ಹಂಗೆ ಅವ್ರಿಗೆ ನಮ್ಗೆ ಒಂದಿಟ್ಟು ಇದು ಬೆಳೆದು ಸಗಣಿಯಿಂದ ಏನು ಮಾಡ್ಬೋದು, ಗೋಮೂತ್ರದಿಂದ ಏನು ಮಾಡ್ಬೋದು, ಇಂಥವೆಲ್ಲ ಟ್ರೈನಿಂಗ್ಗಳನ್ನ ಹೋಗಿ ಅವ್ರು ಹೇಳಿದ್ದನ್ನು ಮಾಡ್ಕೋತಾನ ಈಗ ಒಂದು ಹಾಲು ಅನ್ನೋಕ್ಕಿಂತನೂ ಗೋಮೂತ್ರ ಸಗಣಿದ ಒಂದು ಉದ್ಯೋಗವನ್ನಾಗಿ ಮಾಡ್ಕೊಂಡಿದ್ದೀವಿ ನಾವು. ಒಳ್ಳೆ ಹಾಲು ಏನಿಲ್ಲ, ಮೇನ್ ಆಗಿ ಏನದ ಅಂದ್ರೆ ಗೋಮೂತ್ರ ಸಗಣಿದಿಂದ ಬೇರೆ ಪ್ರೊಡಕ್ಷನ್ ತಯಾರು ಮಾಡೋ ಸಲುವಾಗಿ ಉಪ ಉತ್ಪನ್ನಗಳನ್ನ ಮಾಡತ್ತೀವಿ. ಅದರಿಂದ ಚಲೋ ನಡೆದೈತ್ರಿ. ಹಾಲಿನ ಪ್ರೊಡಕ್ಷನ್ ಏನಿಲ್ರಿ ಹೆಚ್ಚಾಗಿ? ಹಾಲಿನ ಪ್ರೊಡಕ್ಷನ್ ಅಂದ್ರೆ ನಾವು ಹಾಲು ಮಾರಾಟ ಮಾಡ್ಬೇಕನ್ನೋ ಉದ್ದೇಶದವ್ರಲ್ರಿ, ಹಾಲನ್ನ ತುಪ್ಪ ಮಾಡ್ತೀವಿ. ಹಾಂ ರೀ, ತುಪ್ಪನೂ ಸೇಲ್ ಮಾಡ್ತೀರಿ? ಹಾ, ತುಪ್ಪನೂ ಸೇಲ್ ಮಾಡ್ತೀವಿ. 3,000 ರೂಪಾಯಿಗೆ 1 kg ಹಂಗೆ ತುಪ್ಪನೂ ಕೊಡ್ತೀವಿ. ಮತ್ತು ಅದನ್ನ ಇನ್ನೊಂದು ಔಷಧಿ ರೂಪ ಒಳಗೆ ಘೃತ ಮಾಡ್ತೀವಿ. ಹೊಟ್ಟೆ ತಗೊಳಕ್ ಒಂದು ಪಂಚಗವ್ಯ ಘೃತನ ಮಾಡ್ತಾರ. ಆಮ್ಯಾಗ ಮೂಗಿಗೆ ಹಾಕೊಲಿಕ್ಕೆ ಡ್ರಾಪ್ಸ್ ಮಾಡ್ತಾರ. ನಾ ಹೇಳ್ತೀನಿ ರೀ, ಅವೆಲ್ಲ ಮುಂದೆ ಭಾಳ ಅದಾವ್ರಿ ಇನ್ನ ಪ್ರಾಡಕ್ಟ್ಗಳು. ಇಷ್ಟೆಲ್ಲ ಮಾಡತ್ತೀವಿ ರೀ ಯಾಕದು. ಇವು ಎಷ್ಟು ಹಸುದಿಂದ ಸ್ಟಾರ್ಟ್ ಮಾಡಿರಿ ನೀವು? ಒಂದೇ ಹಸು ರೀ, ಒಂದು ಹಸು ರೀ ಸ್ಟಾರ್ಟಿಂಗ್ ತಂದಿದ್ದು. ಒಂದು ಹಸುರಿಂದ ಒಂದಕ್ಕೊಂದು ಅಭಿವೃದ್ಧಿ ಆಗಿ ನಾವು ರೊಕ್ಕ ಕೊಂಡು ತಂದಿದ್ದು ಇದು ಒಂದು, ಅದೊಂದು 2 ಹಸು ರೀ. ಉಳ್ಕಿದ್ದೆಲ್ಲ ತಾನಾಗೇನೆ ಅಭಿವೃದ್ಧಿ ಆಗಿದ್ದು ಅದಾವ್ರಿ. ಇವಾಗ ಲೋಡೆಡ್ ಎಷ್ಟವರಿ? ಇನ್ನು ಹಾಲು ಕುಲ್ಡಾಕ್ ಬರ್ತಾವಲ್ಲ? ಹಾಂ ರೀ, ಲೋಡ್ ಇದ್ದಿದ್ದು ಎಷ್ಟವ? ಈಗ 3 ತಿಂಗಳದ ಆಗಿದ್ದು ಒಂದು 2 ಅದಾವ್ರಿ. ಒಂದು ಹಾಲು ಕೊಡ್ತೈತ್ರಿ, ಇನ್ನ ಉಳ್ಕಿದ್ದು ಈಗ ಇನ್ನ ಇದು ಮಾಡ್ಬೇಕು. ಇದ್ರದ್ದೆಲ್ಲ ಸಗಣಿ ನೀವು ಒಂದಲ್ಲಿ ಸ್ಟಾಕ್ ಮಾಡ್ತೀರಿ? ಹ್ಞೂ ರೀ, ಸ್ಟಾಕ್ ಮಾಡಿ ಪ್ರೊಡಕ್ಷನ್ ಮಾಡ್ತೀರಿ? ಹಾಂ ಸರ್. ಅವು ಯಾವುದಕ್ಕೆ ಬೇಕಲ್ಲ ಆ ರೀತಿ ಅವನ್ನ ಸ್ಟಾಕ್ ಮಾಡ್ಕೋತೀವಿ. ಈ ಥರ ಸ್ಟಾಕ್ ಮಾಡ್ತೀರಿ? ಹಾಂ ರೀ, ಇದು ಅವತ್ತಿಂದ ಅವತ್ತನ ಒಂಥರ ಬೇರೆ ಮಾಡ್ತೀವಿ ರೀ. ಹಿಂಗೆ ಸ್ಟಾಕ್ ಹೋಗ್ತಿದ್ವಿ ಅಂದ್ರೆ ಇದನ್ನ ದಂತ ಮಂಜನಕ, ಸೋಪ್ ಮಾಡಾಕ ಇದಕ್ಕೆಲ್ಲ ಬಳಸ್ಕೊತೀವಿ. ಅಂದ್ರೆ ಅವತ್ತಿಂದ ಅವತ್ತ ಸ್ಟಾಕ್ ಮಾಡಿದ್ದು ವಿಭೂತಿ ಮಾಡ್ಲಾಕ್ ಬಳಸ್ಕೊತೀವಿ. ಅವತ್ತಿಂದ ಅವತ್ತ ಒಣ ಹಾಕಿ ಸುಟ್ಟಿದ್ವಿ ಅಂದ್ರೆ ಅದನ್ನ ವಿಭೂತಿ ಮಾಡಾಕ್ ಬಳಸ್ಕೊತೀವಿ. ನೆಕ್ಸ್ಟ್ ಇದು ಗೋಮೂತ್ರ ಎಲ್ಲಿ ಕಲೆಕ್ಟ್ ಮಾಡಿರ್ತೀರಿ? ಹಾಂ ರೀ, ಅವು ದಿನ ಬೆಳಗ್ಗೆ ರೀ ಬ್ರಾಹ್ಮಿ ಮುಹೂರ್ತದಾಗಿನ ಗೋಮೂತ್ರ ಈ ರೀತಿ ಬಕೆಟ್ಗಳೊಳಗೆ ಹಿಡಿದಿರ್ತೀವಿ. ಅವತ್ತಿನ ಅಷ್ಟೇ ರೀ, ಒಂದಿನದು ದಿನ ಮುಂಜಾನೆ ಬೆಳಗ್ಗೆದ್ದು ಹಿಡಿದಿರ್ತೀವಿ. ಕಲೆಕ್ಟ್ ಮಾಡ್ಕೊಂಡು ಗೋಮೂತ್ರದ ಅರ್ಕ ಬಟ್ಟೆ ಇಳಿಸ್ತೀವಿ. ಬಟ್ಟೆ ಅರ್ಕದೊಳಗ ಗೋಮೂತ್ರದೊಳಗನು ಭಾಳ ವೆರೈಟಿ ಇದಾವ್ರಿ, ಅರ್ಕದೊಳಗನು ಭಾಳ ವೆರೈಟಿ ಇದಾವು. ಆಮ್ಯಾಗ ಸಗಣಿ ಒಳಗನು ಭಾಳ ವೆರೈಟಿ ಇದಾವ. ಒಂದಿಷ್ಟು ನಮಗೆ ಏನು ಅನುಕೂಲ ಆಕತ್ಲೆ ಇಲ್ಲಿ ನಾವಿರೋ ಪರಿಸರದೊಳಗ ಹಂಗೆ ಮಾಡ್ಕೊತ ಹೋಗ್ತೀವಿ. ಬನ್ನಿ, ಪ್ರೊಡಕ್ಷನ್ ಏನೇನವ ತೋರಿಸ್ರಿ ಮೇಡಮ್. ಹಾಂ ಸರ್, ಕುಳ್ಳ ಮ್ಯಾಲ ಅದಾವ್ರಿ, ಅದನ್ನ ತೊಗೊಂತೀರಿ. ನಾನು ಹೋಗ್ರಿ. ಹಾಂ ತೋರಿಸ್ರಿ. ಈಗ ಮಳೆಗಾಲ ಇರೋದ್ರಿಂದ ಈ ತರ ತಗಡು ಮಾಡ್ಕೊಂಡಿದ್ರಿ ನಾವು. ಇದ್ರ ಮ್ಯಾಗಾದ್ರೆ ಜಲ್ದಿ ಆರ್ತಾವ್ರಿ ಅವು. ಹಾ ರೀ, ಒಂದ್ ಬೇಡ 2 ಬಿಸಿಲ್ನಾಗ ಒಣಗೆ ಬಿಡ್ತಾವ್ರಿ ಅವು. ಅದೇ ಹಿಂಗ್ ಕಾಂಕ್ರೀಟ್ ಮ್ಯಾಗೆ ಆ ಪತ್ರಾಸದ ಮ್ಯಾಗ ವಿಭೂತಿ ಮಾಡಕ್ ಒಣ ಹಾಕಿರ್ತೀವ್ರಿ. ಅಂದ್ರೆ ಯಾರು ಬಂದು ಯಾರು ನೆರಳು ಬೀಳಂಗಿಲ್ಲ, ಹಿಂಗ ಒಂದು ಇದು ರೀ
ಅದೇನು ಆತಿರ್ತಾರಲ್ಲ ಮೈಲಿ ಮುಡ್ಚಟ್ ಹಂಗೇನೋ ಹಾಂ ರೀ ಹಂಗಾಗಿ ಮ್ಯಾಲ ಹಾಕಿಬಿಟ್ಟಿರ್ತೀವಿ ಕುಳ್ಳುಗಳು ಇಲ್ಲಿ ಹಾಕಿರ್ತೀವಿ ಕೆಳಗೆ ಅನ್ನೋದು ಏನೂ ಇಲ್ರಿ ಒಟ್ಟು ಎಲ್ಲ ಮ್ಯಾಗ ಅಂತರ್ಲೇನೆ ಮಾಡಿರ್ತೀವಿ ಈ ಥರ ಒಣಗಿಸ್ಕೊಂಡಿರ್ತೀವಿ ರೀ ಇದನ್ನ ಏನೈತ್ರಿ ಪೌಡ್ರ್ ಮಾಡ್ತೀವಿ ಪೌಡ್ರ್ ಮಾಡಿ ಅದನ್ನ ಮೂರ್ತಿಗಳಿಗೆ ಉಪಯೋಗ ಮಾಡ್ತೀವಿ ಅಲಂಕಾರಿಕ ವಸ್ತುಗಳಾತು ರೀ ಮೂರ್ತಿಗಳಾತು ಇವು ಏನೈತ್ರಿ ಅಗ್ನಿಹೋತ್ರಕ್ಕೆ ಕೊಡ್ತೀವಿ ಹಾಂ ಇವು ಏನೈತ್ರಿ ಇವು ವಿಭೂತಿ ಮಾಡ್ಲಾಕ್ ಬಳಸ್ತೀವಿ ರೀ ಇವನು ಭಸ್ಮ ಮಾಡಿ ಅದನ್ನ ಭಸ್ಮದ ಒಂದು 2-3 ಥರದ ಭಸ್ಮ ರೆಡಿ ಮಾಡ್ತೀವಿ ರೀ ಒಂದು ಗಟ್ಟಿ ಮಾಡ್ತೀವಿ 1-2 ಪೌಡ್ರ್ಗಳು ಮಾಡ್ತೀವಿ ರೀ ಇವೆಲ್ಲ ಡೈದಾಕ್ ಮಾಡ್ತೀರಿ ಮೇಡಮ್ ಡಾಯಿ ಅಂತ ಏನಿಲ್ಲ ಸರ್ ನಾವು ಆಡು ಭಾಷೆದಾಗ ಹೇಳ್ಬೇಕಂದ್ರೆ ಅದು ಪೈಪ್ ಕೊರೋದು ಅದರಲ್ಲಿಂತ್ರನೇ ಮಾಡ್ತೀವಿ ಹಾಂ ರೀ ಇದಕ್ಕಂತ ಹೇಳಿ ಸಪ್ರೇಟ್ ರೊಕ್ಕ ತೊಡಕಿಸಿ ಹಂಗೇನು ಮಾಡಿಲ್ರಿ ನಾ ಅಂದ್ರೆ ಈಗ ಮಳೆಗಾಲ ಇರೋದ್ರಿಂದ ಬೇಸಿಗೆ ಸ್ಟಾಕ್ ಮಾಡಿರ್ತೀವಿ ರೀ ಈಗ ಅವನ್ನ ಉಪಯೋಗ ಮಾಡಕ್ ಬರ್ತೈತಿ ಇವೆಲ್ಲ ಹಿಂಗೆ ಹಚ್ಚುಗಳದಾವ್ರಿ ಇವನ್ನ ಓಮ ಸ್ವಸ್ತಿಕ ಇವೆಲ್ಲ ಬಿಲ್ಲೆಗಳು ಮಾಡಿರ್ತೀವಿ ಗಾಡಿಗೆ ಅಂಟಿಸ್ಲಾಕ ಅವ್ರಿಗೆ ಡೋರಿಗೆ ಅಂಟಿಸ್ಲಾಕ ಈ ಥರ ಮಾರ್ಕೆಟಿಂಗ್ ಎಲ್ಲಾದ್ರು ಮೇಡಮ್ ಇದ್ರದ್ದು ಸರ್ ಲೋಕಲ್ ಒಂದು ಅಂಗಡಿ ಮಾಡೀವ್ರಿ ಇಲ್ಲೇ ಊರಾಗ ನಮಗೆ ಅನುಕೂಲ ಆಗಾಕ ಮತ್ತು ಇನ್ನೊಂದು ಇದ್ರೊಳಗೆ ಭಾಳ ಮಾರಾಟ ಮಾಡ್ತೀವಿ ಹೊರಗೆ ಕೊರಿಯರ್ದಿಂತ್ರ ಭಾಳ ಕಳಿಸ್ತೀವಿ ಪೋಸ್ಟಿಗೆ ಕೊರಿಯರ್ ಆನ್ಲೈನ್ ಆನ್ಲೈನ್ದಿಂದ